ಎಲ್ರಿಗೂ ಒಂದು ಸ್ಕೆಚ್ ಹಾಕಿ ಡೀಲ್ ಮಾಡಾಯ್ತು. ಐ ಆಮ್ ವೆರಿ ಸಾರಿ ಕಣೋ ಧ್ರುವ, ನಮಗೆ ಇದನ್ನು ಬಿಟ್ಟು ಬೇರೆ ಯಾವುದೂ ಆಪ್ಷನ್ ಇಲ್ಲ. ಆದ್ಯಾ, ಯಶೋದಲ್ಲಿ ಏನ್ ಮಾಡ್ತಿದ್ಯಾ? ಧ್ರುವದಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಣ್ಣ, ಅದು ಯಾಕೋ ನಿದ್ದೆ ಬರ್ತಾ ಇರ್ಲಿಲ್ಲ, ಹಾಗೆ ಧ್ರುವನ್ ಕರ್ಕೊಂಡು ಸ್ವಲ್ಪ ಆಚೆ ಸುತ್ತಾಡೋಣ ಅಂತ. ಆದ್ಯಾ, ನೀನೇ ನಿದ್ದೆ ಬಂದಿಲ್ಲ, ಓಕೆ. ಪಾಪ ಧ್ರುವನ್ ಅಟ್ಲೀಸ್ಟ್ ನಿದ್ದೆ ಮಾಡೋದಿಕ್ ಬಿಡು. ಅದು ಹಾಗಲ್ಲ ಅಣ್ಣ, ಧ್ರುವನು ಮಲ್ಗಿರ್ಲಿಲ್ಲ, ಎಚ್ಚರವಾಗೇ ಇದ್ದ, ಅದಕ್ಕೆ ಧ್ರುವನ್ ಕರ್ಕೊಂಡ್ ಬಂದೆ. ನಿನಗೆ ನಿದ್ದೆ ಬಂದಿಲ್ಲ ಅಂದ್ರೆ ನಿನ್ ನಿದ್ದೆ ಬರಬೇಕು, ನಾನಿನ್ ಜೊತೆ ಬೇಕಾದ್ರೆ ಇನ್ನೊಂದ್ಸಲ ಅಂತ್ಯಾಕ್ಷರಿ ಆಡ. ಧ್ರುವನ್ನ ಹೀಗೆ ಕರ್ಕೊಂಡ್ ಬರೋದು ಸರಿ ಅಲ್ಲ. ಸಾರಿ ಅಣ್ಣ, ನಿಂಗೆ ಇವಾಗ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳ್ತೀನಿ. ನೀನ್ ಹೋಗಿ ಮಲ್ಕೊ, ಧ್ರುವನ ನಾನು ಕರ್ಕೊಂಡು. ಹಾ, ಓಕೆ, ಗುಡ್ ನೈಟ್. ಗುಡ್ ನೈಟ್. ಬ್ಯಾಂಗ್ಳೂರಿಂದ ಎಷ್ಟು ದೂರ ಇದೆ? ಓಕೆ, ಅದು ಏರ್ಪೋರ್ಟಿಗೆ ಹತ್ರನೇ ಆಯಿತು, ವಿಚ್ ಇಸ್ ಆಕ್ಚುಲಿ ಗುಡ್. ಓವರ್ ಆಲ್ ಹೌದು. ಇಲ್ಲ, ಪೇಪರ್ ಡಾಕ್ಯುಮೆಂಟೇಶನ್ ಎಲ್ಲ ಚೆಕ್ ಮಾಡಲೇಬೇಕಾಗುತ್ತೆ. ಪೇಪರ್ಸ್ನ ಕಳ್ಸ್ಕೊಡಿ, ಡೆಫಿನೆಟ್ಲಿ ಒಂದು ಲೀಗಲ್ ಚೆಕ್ ಆಗಲಿ. ಓಕೆ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಬೆಂಗಳೂರಲ್ಲಿ ಪ್ರಾಪರ್ಟಿಗಳು ತಗೊಳ್ಬೇಕು ಅಂತಂದ್ರೆ ತುಂಬಾ ಹುಷಾರಾಗಿರ್ಬೇಕು. ನೋಡೋದು ಲಿಟಿಗೇಷನ್. ನಾನು ಹೇಳಿದ್ನಲ್ಲ, ಹಾಗೆ ಮದರ್ ಡೀಡ್ ಅಂಡ್ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪೇಪರ್ಸ್ಗಳೇ. Hey. ನನ್ನ ಫೋನ್ ಎಲ್ಲಿ? ಅದನ್ನ ಆಗಲೇ ಸ್ವಿಚ್ ಆಫ್ ಮಾಡಿ ತುಂಬಾ ಹೊತ್ತಾಯ್ತು. ವಾಟ್ ನಾನ್ಸೆನ್ಸ್ ಬಜಾರಿ, ತುಂಬಾ ಇಂಪಾರ್ಟೆಂಟ್ ಕಾಲ್ ಅದು. ವೇದಾಂತ್
ಚಳಿ ಚಳಿ ತಾಳೆ ನೋಯಿ ಚಳಿಯ ಬಚಾರಿ ಯೋ ಕಾಲ್ಗಿಂತ ಕಣ್ಮುಂದೆ ಇರೋ ಹುಡುಗಿ ಇಂಪಾರ್ಟೆಂಟ್ ಅಂತ ನಿನಗೆ ಯಾವಾಗ ಗೊತ್ತಾಗತ್ತೆ? ವೈಫ್ ಚೆನ್ನಾಗಿದ್ರೆ ವರ್ಲ್ಡ್ ಚೆನ್ನಾಗಿರುತ್ತೆ. ವೈಫ್ಗಿಂತ ಮುಖ್ಯವಾದದ್ದು ಏನೂ ಇಲ್ಲ. ಯಾವ್ದು ಇಲ್ವಾ? ಕಾಲ್ ಮಾಡಿದವರು ಯಾರಿರ್ಬೋದು ಅಗ್ರಜ? ಅದೇ ಹೇಳ್ತಿರೋದು ವಿಕ್ರಾಂತ್, ಯಾರು ಕಾಲ್ ಮಾಡಿದಾರೆ ಅಂತ ತಿಳ್ಕೊಳ್ಳೇಬೇಕು. ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ತರ ಮಾಡಿರ್ಬೋದಾ? ಇಲ್ಲ ವಿಕ್ರಾಂತ್, ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ಧ್ರುವನ್ ಪ್ರಾಣ ಕಾಪಾತಿರೋದು ನಿಜಾನೇ ತಾನೆ. ಇನ್ ಮುಂದೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಧ್ರುವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು. ನಾವು ಆಫೀಸ್ಗೆ ಹೋದ್ರೆ ಅವನನ್ನ ಹೇಗ್ ನೋಡ್ಕೊಳಕ್ಕಾಗುತ್ತೆ ಅಗ್ರಜ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ವಿಕ್ರಾಂತ್. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಧ್ರುವನ್ ಮೇಲೆ ಹೊರಗಡೆ ಅಟ್ಯಾಕ್ ಆದ್ರೆ ನಾವು ಅದನ್ನ ಹೇಗಾದ್ರೂ ಫೇಸ್ ಮಾಡ್ಬೋದು. ಬಟ್ ಮನೆ ಒಳಗೆ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಅಗ್ರಜ, ನಮ್ಗೆ ನಮ್ ಮನೇಲಾಗೋ ಮೂಮೆಂಟ್ಸ್ ಗೊತ್ತಾಗ್ಬೇಕು. ಯಾರ್ ಮನೆಗ್ ಬರ್ತಾರೆ, ಯಾರು ಹೋಗ್ತಾರೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದ್ ದಾರಿ ಇದೆ. ದಾರಿ? ಒಂದ್ ನಿಮಿಷ. ಹಲೋ, ಏ ಧ್ರುವ, ನೀನು ಸಾವು ಸಮೀಪಿಸ್ತಿದೆ ಅಂತ ಅನ್ಕೋ. ಎನ್ಮೇಲೆ ನಾನೇ ನಿನಗೆ ಡಾಕ್ಟ್ರು, ನಾನೇ ನರ್ಸ್. ಈ ಇಂಜೆಕ್ಷನ್ನ ನಿನಗೆ ಕೊಡ್ತಿದ್ದ ಹಾಗೆ ನೀನು ಅನ್ಕಾನ್ಶಿಯಸ್ ಆಗ್ತೀಯ. ಇದನ್ನೇ 2 days ಕಂಟಿನ್ಯೂ ಮಾಡಿದ್ರೆ ನಿನ್ನ ಬ್ರೈನು ಡೆಡ್ ಆಗುತ್ತೆ. ಆಮೇಲೆ ನೀನು ಬದುಕಿದ್ರು ಹೆಣ ಇದ್ದ ಹಾಗೆ, ಜೀವ ಮಾತ್ರ ಇರುತ್ತೆ. ವಿಕ್ರಾಂತ್, ಎಲ್ಲಿದ್ಯಾ ನೀನು? ಐ ಆಮ್ ವೇಟಿಂಗ್. ಓಕೆ. ಅಗ್ರಜ, ಇನ್ಮೇಲಿಂದ ನಮ್ಮ ಮನೇಲಿ ಏನೇ ಆದ್ರೂ ನಮ್ಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಧ್ರುವನ್ ರೂಮ್ಗೆ CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಸಿದೀವಿ. ಅವನ್ ರೂಮ್ಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲ ಗೊತ್ತಾಗುತ್ತೆ. ನೋಡು, ಆ CCTV ಫುಟೇಜ್ನ ನೀನ್ ಫೋನಲ್ಲೇ ನೋಡ್ಬೋದು. ಈ ಕೆಲಸನ ನಾವು ಮೊದಲೇ ಮಾಡ್ಬೇಕಿತ್ತು ವಿಕ್ರಾಂತ್. ಬಟ್ ಇಟ್ಸ್ ಓಕೆ, ಈಗ ಸಮಾಧಾನ ಆಗ್ತದೆ. ಇನ್ ಮುಂದೆ ನಾವು ಧ್ರುವನ್ನ ಈಸಿಯಾಗಿ ಮಾನಿಟರ್ ಮಾಡ್ಬೋದು. ಹಾಗಂತ ಇದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಲ್ಲ ಅಗ್ರಜ. ನಾವ್ ಇನ್ನೂ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ ವಿಕ್ರಾಂತ್. ಇನ್ ಮುಂದೆ ಧ್ರುವನ್ ರೆಸ್ಪಾನ್ಸಿಬಿಲಿಟಿನ ನಾವೇ ತಗೋತೇನೆ. ಇವತ್ತು ನನ್ನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಸ್ವಲ್ಪ ಯಾಮಾರಿದ್ರು ವಿಡಿಯೋ ಪ್ರೂಫ್ ಸಮೇತ ವೇದಾಂತ್ಗೆ ಸಿಕ್ಕಾಕೊಳ್ತಿದ್ದೆ. ಇವರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿರ್ಲಿಲ್ಲ ಅಂದ್ರೆ ಧ್ರುವನ್ ರೂಮ್ನಲ್ಲಿ CCTV ಫಿಕ್ಸ್ ಮಾಡಿರೋ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಧ್ರುವನ್ಗೆ ಇಂಜೆಕ್ಷನ್ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಿದ್ದೆ. ಧ್ರುವ ಆಲ್ಮೋಸ್ಟ್ ಸೇಫ್ ಇದ್ದಂಗೆ ಅಗ್ರಜ. ಬಟ್ ವಿಕ್ರಾಂತ್, ನಾವು ಯಾವುದೂ ಇನ್ ಮುಂದೆ ನೆಗ್ಲೆಕ್ಟ್ ಮಾಡೋ ಹಾಗೆ ಅಲ್ಲ. ಥ್ರೆಟ್ ಯಾವ ಕಡೆಯಿಂದಾದ್ರೂ ಬರ್ಬೋದು. ತುಂಬಾನೇ ಅಲರ್ಟ್ ಆಗಿರ್ಬೇಕು.
ಬನ್ರಿ ಕರಪ್ತ ಅಂತ ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಕೈ ಹಾಕ್ರಿ ಹಿಂದೆ ಇರ್ಕೊಂಡಿದ್ದೀರಾ? ಮನೆ ಆಡ್ ಕೆಲಸ ಮಾಡಿ ಸಿಗಾಕೊಂಡು ಯಾರ ಕಲ್ಲಾರು ಮುರ್ಸ್ಕೊಂಡ್ರೆ ಹೇಗೆ? ನನಗೂ ಹಾಗೆ ಅನಿಸ್ತಿದೆ ಬಾವ, ಯಾರೋ ಸರಿಯಾಗಿ ಕೈ ಮುರಿದು ಕಳ್ಸಿದ್ದಾರೆ ಅನ್ಸುತ್ತೆ. ಶ್ರೀಕಾಂತ್, ನಿಜವಾಗ್ಲೂ ವೇಟ್ ಮಾಡ್ಕೊಂಡ್ ಬಂದಿದ್ದೀರಾ? ಏಟಾಗಿರೋದೇನೋ ನಿಜಾನೇ ಬಾಸ್, ಆದ್ರೆ ಕೈಗಲ್ಲ, ಹಾರ್ಟ್ಗೆ. ಕಾಂತ, ಯಾರು ಇಷ್ಟೊಂದು ರಾಖಿ ಕಟ್ಟಿರೋದು? ಪರವಾಗಿಲ್ಲ ರೀ, ನಿಮ್ಗೂ ಅಕ್ಕ ತಂಗಿರು ಇದಾರೆ ಅಂತ ಆಯ್ತು. ಸುಮ್ನಿರಿ ಸಾರ್ಥಕ್ ಸರ್, ಮೊದ್ಲೇ ನನ್ನ ಹಾರ್ಟ್ ವೀಕ್ ಇದೆ, ಅದಕ್ಕೆ ತಿರ್ಗಾ ಹಾರ್ಟ್ ಮಾಡಬೇಡಿ, ಆಮೇಲೆ ಕಣ್ಣೀರ್ ಹಾಕ್ಬಿಡುತ್ತೆ. ಕಾಂತ, ನಿಮ್ ಮುಗೀತಾ? ಲೇಟ್ ಆಗ್ತಾ ಇದೆ. ನಿಮ್ ಏರಿಯಾದಲ್ಲಿ ನೀವು ದೊಡ್ಡ ಜೋಲ್ ಪಾರ್ಟಿ ಇರ್ಬೇಕು, ಅದಕ್ಕೆ ಹುಡ್ಕೊಂಬಂದ್ ಇರೋ ಬರೋರೆಲ್ಲ ರಾಖಿ ಕಟ್ಟಿದ್ದಾರೆ. ಏನ್ ಮಾಡೋದು, ನನ್ನ ಹಣೆ ಬರೋ ಸರಿ ಇಲ್ಲ, ಅದಕ್ಕೆ ಎಲ್ರು ಆಡ್ಕೋತಾ ಇದ್ದೀರಾ. ಆಡ್ಕೊಳ್ಳಿ ಆಡ್ಕೊಳ್ಳಿ. ಕಾಂತ, ನಿಮ್ ಮುಗೀತಾ? ಲೇಟ್ ಆಗ್ತಾ ಇದೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಅದ್ಯಾ, ಏನ್ ಮಾಡ್ತೀಯ? ಅಮ್ಮ,
ರಾಜ ನಂಗೆ ರಾಗಿನೇ ಕಟ್ಲಿಲ್ಲ, ಮರ್ತೇ ಹೋಯ್ತು. ಈಗ್ಲೇ ಕಟ್ತೀನಿ. ಏ ಬಜಾರಿ, ನನ್ ತಮ್ಮ ನಿನಗೆ ಹೇಗೆ ಅಣ್ಣ ಆಗ್ತಾನೆ? ಹಲೋ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನೀನ್ ನನಗೆ ಗಂಡ ಆಗೋಕ್ಕೂ ಮುಂಚೆ ರಾಜಣ್ಣ ನಮ್ಗೆ ಅಣ್ಣ ಆಗಿದ್ರು, ರಾಖಿ ಬಾಯಿ ಆಗಿದ್ರು. ರಾಖಿ ಬಾಯಿ ಅಂತಂದ್ರೆ ಏನು ಅಂತ ಗೊತ್ತು ತಾನೆ? ರಾಖಿ ಬಾಯಿಗೆ ರಾಖಿ ಕಟ್ಟೋದಾರದು ಪ್ರಶ್ನೆ ಮಾಡಿದ್ರೆ ನುಗ್ಗಿ ಹೊಡಿಯದೆ. ಬನ್ನಿ. ಯಾಕೆ ಯಾವಾಗಲೂ ವಟ ಅಂತಿರ್ತೀಯ? ಸ್ವಲ್ಪನಾದ್ರೂ ಕೂಲಾಗಿರೋದು ಕಲ್ತ್ಕೊ. ಅಟ್ಲೀಸ್ಟ್ ಇನ್ ಮುಂದೆ ಕೂಲಾಗಿರೋದನ್ನ ಅಭ್ಯಾಸ ಮಾಡ್ಕೊ. ಯಾವಾಗ್ಲೂ ಇಷ್ಟೊಂದು ಸ್ಟ್ರೆಸ್ ಔಟ್ ಆಗಿರೋದು ಒಳ್ಳೇದಲ್ಲ. ಸ್ವಲ್ಪ ಆರಾಮಾಗಿರೋ. ಆಚಾರಿ, ಈ ನಿನ್ ತುಟಿಗಳ ಮೇಲೆ ಯಾವಾಗ್ಲೂ ಒಂದು ಸಣ್ಣ ಸ್ಮೈಲ್ ಇರಬೇಕು. ಆಗ್ಲಿ ನೀನು ಏಂಜಲ್ ತರ ಕಾಣೋದು. ನೀನು ಮುದ್ದು ಕಂದ ಅಲ್ವಾ? ನನ್ನ ಕೋತಿ ಮರಿ ಅಲ್ವಾ? ನನಗೆ 2 days ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಸ್ವಲ್ಪ ರಿಸರ್ವ್ ಬ್ಯಾಂಕ್ ತರ ನಿಮ್ದು ಡಬ್ಬಿ ಬ್ಯಾಂಕ್? ಒಂಥರ ಹಂಗೇನೆ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ATM ಮೆಷಿನ್ ತರ ದುಡ್ಡು ಎಣಿಸ್ತಿದಿರಲ್ಲ, ಏನಿ ಪ್ಲಾನು? ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಹೆಣ್ಮಕ್ಳು ವಿಷಯದಲ್ಲಿ ಮೂಗ್ ತುರ್ಸಕ್ ಬಂದಿದೆಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾವಿಬ್ರು ಅಕ್ಕ ತಂಗಿರ್ ಏನಾದ್ರೂ ಮಾಡ್ಕೋತೀವಿ, ನಿನ್ಗೇನು? ಒಂದು ಜಾಗ ಖಾಲಿ ಮಾಡು. ಆಯ್ತಾಯ್ತು, ನಾನು ನಿಮ್ ವಿಷಯಕ್ಕೆ ತಲೆ ಹಾಕೋದಿಲ್ಲ. ಇವತ್ತು ಯಾವ ದಿನ ಅಂತ ನೆನಪಿದ್ಯಾ? ಸಂಡೆಯಿಂದ ಸ್ಯಾಟರ್ಡೇಲಿ ಯಾವ್ದಾದ್ರು ಒಂದಿನ ಆಗಿರುತ್ತೆ. ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ, ಹೋಗಿಲ್ಲಿಂದ ಮೊದಲು. ಆಮೇಲೆ ಸಿಗು, ನೋಡ್ಕೋತೀನಿ. ಆಮೇಲೆ ಯಾಕೆ, ಈಗ್ಲೇ ನೋಡ್ಕೊ. ಅಮ್ಮು, ನಿನ್ನ ಹತ್ರ ಇವಾಗ ಎಷ್ಟಿದೆ? 21,000. ಹಾಗಾದ್ರೆ ಇವಾಗ ನಮ್ಮ ಹತ್ರ 72,000 ಇದೆ. ಅಷ್ಟೇನಾ? ಮತ್ತಿನ್ನೆಷ್ಟು? ಅಕ್ಕ, ವೇದನ್ ಕೊಟ್ಟಿರೋ ದುಡ್ಡನ್ನ FD ಮಾಡಿಸಿದೀನಿ, ಅದಕ್ಕೆ ಅಮ್ಮನ ನಾಮಿನಿ ಮಾಡಿದ್ದೀನಿ. ನನ್ನ 6 ತಿಂಗಳು ಸಂಬಳ, ನೀನ್ ಟ್ಯಾಕ್ಸ್ ಹಾಕಿರೋ ದುಡ್ಡು ಎರಡು ಸೇರ್ಸಿದ್ರು ನಾವ್ ಒಂದ್ ಸೈಡ್ ಕೂಡ ತಗೊಳೋದಕ್ಕಾಗಲ್ಲ. ನಾವಿನ್ನು ಇದಕ್ಕಿಂತ 10 ಪಟ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕು. ಅಮ್ಮು, ಹೀಗೆ ಆದ್ರೆ ಅಪ್ಪ ಅಮ್ಮಂಗ್ ನಾವೊಂದ್ ಸೈಡ್ ಕೂಡ ಕೊಡ್ಸೋದಕ್ಕಾಗಲ್ಲ. ಅಷ್ಟ್ರಲ್ಲಿ ನಾವಿಬ್ರು ಮುದುಕಿರಾಗಿರ್ತೀವಿ ಅಷ್ಟೇ. ಕರೆಕ್ಟ್ ಅಕ್ಕ, ನಾವ್ ಬೇರೆನಾದ್ರೂ ಪ್ಲಾನ್ ಮಾಡ್ಲೇಬೇಕು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ. ನನ್ನ ಮಗಳು ಎಂಗೇಜ್ಮೆಂಟ್ ಇತ್ತು, ಸ್ವಲ್ಪ ಸಾಲ ಕೊಟ್ಟಿದ್ರೆ ಅನುಕೂಲ ಆಗ್ತಾ ಇತ್ತು. ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ. ಅದೆಲ್ಲ ಏನ್ ಬೇಡ,
ಎಷ್ಟು ಬೇಕಿತ್ತು? ನಾನು ಮಾಡ್ತಾ ಇರೋ ಕೆಲಸಕ್ಕೆ, ನನಗೆ ಬರ್ತಾ ಇರೋ ಸಂಬಳಕ್ಕೆ ನಾನು ಕೇಳ್ತಾ ಇರೋ ಮೊತ್ತ ತುಂಬಾ ದೊಡ್ಡದೆ. 1 ಲಕ್ಷ ಕೊಟ್ಟಿದ್ರೆ ತುಂಬಾ ಅನುಕೂಲ ಆಗ್ತಿತ್ತು. ನಿಮ್ಮ ಹೆಸರು ಹೇಳ್ಕೊಂಡು ನನ್ನ ಮಗಳು ಎಂಗೇಜ್ಮೆಂಟ್ ಮಾಡ್ತೀನಿ. ವೇದಾಂತ್ ವಶಿಷ್ಠ, ವಿಕಾಂತ್ ವಶಿಷ್ಠ ಅವರ ಮಾವ ನನ್ನ ಹತ್ರ ಒಂದು ಸಾಲ ಕೇಳ್ತಾ ಇದಾರೆ. ಆಶ್ಚರ್ಯ ಆಗ್ತಿದೆ. ಇವ್ರು ಎಳೆಯೋದ್ರ ಹತ್ರ ದುಡ್ಡು ಬೇಕು ಅಂತ ಒಂದು ಮಾತು ಕೇಳಿದ್ರೆ ಅವ್ರು ಇವ್ರಿಗೋಸ್ಕರ ಒಂದು ಬ್ಲಾಂಕ್ ಚೆಕ್ನೇ ಬರೆದು ಕೊಟ್ಬಿಡ್ತಿದ್ರು. ಆದ್ರೆ ಈ ಮನುಷ್ಯ ತುಂಬಾ ಸ್ವಾಭಿಮಾನಿ. ಅದಕ್ಕೆ ನನ್ನ ಹತ್ರ ಬಂದು ಸಾಲ ಕೇಳ್ತಾ ಇದ್ರೆ. ಈ ಕಾಲದಲ್ಲಿ ಇಂಥ ಒಳ್ಳೆ ಮನುಷ್ಯ ಸಿಗೋದು ತುಂಬಾ ಕಷ್ಟ. ಸರ್, ತುಂಬಾ ಕೇಳಿದೆ ಅಂತ ಸುಮ್ಮನಾಗ್ಬಿಟ್ರು ಹೇಗೆ? ನಾನು ಹಾಗೇನಿಲ್ಲ. 1 ಲಕ್ಷ ತಾನೆ, ಕೊಡೋಣ ಬಿಡಿ. ಇವರು ನನ್ನ ಮೇಲೆ ನಂಬಿಕೆ ಇಟ್ಕೊಡ್ತಾ ಇದ್ದಾರೆ. ನಾನು ಇವ್ರ ನಂಬಿಕೆ ಉಳಿಸ್ಕೋಬೇಕು. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಋಣದ ಮಾತಲ್ಲಿ ಯಾಕಾಡ್ತೀರಾ? ಅಷ್ಟಕ್ಕೂ ಕೊಡ್ತಾ ಇರೋದು ನನ್ನ ಸಾಲ. ನಾನೇನು ಫ್ರೀಯಾಗಿ ಕೊಡ್ತಾ ಇಲ್ಲ ತಾನೆ? ಸರಿ. ಹಿಂಗೆ ನಾವು ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ. ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ. ಥ್ಯಾಂಕ್ ಯು. ಇದು ನನ್ನ ಬಜಾರಿ ಅಂತ. ಸರಿ, ಕೇಕ್ ಕಟ್ ಮಾಡೋಣ. ಹಬ್ಬ ಆಚರಣೆನೆ, ಆದ್ರೆ ವರ್ಷ ಪೂರ್ತಿ ಹಬ್ಬ ಮಾಡಲ್ಲ. ಕೆಲವೊಂದ್ ದಿನಕ್ಕೋಸ್ಕರ ನಾವು ಕಾದಾಗ್ಲೆ ಅದಕ್ಕೊಂದು ವಿಶೇಷವಾದ ಅರ್ಥ ಬರುತ್ತೆ. ನಮ್ ಫಸ್ಟ್ ಎಂಗೇಜ್ಮೆಂಟ್ ಆನಿವರ್ಸರಿನ ಮರೆಯೋದಕ್ಕಾಗತ್ತಾ? ನಾನ್ ದಿನಸಿ ಅಂಗಡಿಯವ್ನ ಹತ್ರ ಜಗಳ ಮಾಡ್ತಿದ್ದಾಗ ನೀನ್ ಫೋನ್ ಕಿತ್ಕೊಂಡೆಲ್ಲ, ಆಗ್ಲೇ ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ. ಆದ್ರೆ ನೀನೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ಕೊಂಡು ನಂಗೆ ಮೀಟಿಂಗ್ ಇದೆ ಅಂತ ಹೋಗಿದ್ದಕ್ಕೆ ನಾನು ನಿನಗೆ ಇಷ್ಟೊತ್ತರೆಗೂ ಆಟಾಡ್ಸಿದ್ದೆ. ಐ ಆಮ್ ರಿಯಲಿ ಸಾರಿ ಬಜಾರಿ. ನಿಂದು ನಮ್ಮ ಎಂಗೇಜ್ಮೆಂಟ್ ಆನಿವರ್ಸರಿನ ಮರ್ತ್ಬಿಟ್ಟಿದ್ದೆ ಅನ್ಕೊಂಡು ಸ್ವಲ್ಪ ರೂಢ ಬಿಹೇವ್ ಮಾಡಿದೆ. ಬಟ್ ನೀನು ಇಷ್ಟು ಒಳ್ಳೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನಿನಗೆ ಸರ್ಪ್ರೈಸ್ ಮಾಡ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೆ. ಅದೆಲ್ಲ ಇರ್ಲಿ, ನೀನು ನಮ್ಮ ಮದ್ವೆ ಟೈಮಲ್ಲಿ ನನ್ನ 5 ಆಸೆಗಳನ್ನ ನೀನು ಈಡೇರಿಸಿದ್ದೆ. ಈಗ ನನ್ನ ಟರ್ನ್. ನಿನ್ನ 5 ಆಸೆಗಳು ಏನೇನು ಅಂತ ಹೇಳ್ಬೋದು. ಸಾರಿ ಹೇಳ್ಬೇಕು. ನೀನು ನನ್ನ ಆಸೆಗಳನ್ನ ಈಡೇರಿಸ್ತೀನಿ ಅಂತ ಹೇಳಿದ ನನಗೆ ಖುಷಿನೇ.
ಆದ್ರೆ ನನ್ನ ಆಸೆಗಳು ಏನು ಅಂತ ತಿಳ್ಕೊಂಡು ಈಡೇರಿಸೋದಿದೆಯಲ್ಲ, ದಟ್ಸ್ ಲಿಟ್ಲ್ ವಿಯರ್ಡ್. ಇದೊಳ್ಳೆ ಕಥೆ ಆಯ್ತಲ್ಲ. ನಿನ್ನ ಆಸೆ ಏನು ಅಂತ ನಿನ್ನ ಹತ್ರ ಅಂತಾನೆ ಕೇಳ್ಬೇಕು. ನೋಡು ಬಜಾರಿ, ನಾನು ನಿನ್ನ ಆಸೆಗಳು ಏನು ಅಂತ ಕೇಳ್ಕೊಂಡು ಈಡೇರಿಸಿದೆ. ನೀನ್ ಯಾವಾಗೋ ಮಾತಾಡಿದ್ದು ನೆನಪಲ್ಲಿ ಇಟ್ಕೊಂಡಿದ್ದೆ. ಹಾಗೆ ನೀನು ಕೂಡ ಅಷ್ಟೇ. ನನ್ನ ಆಸೆಗಳು ಏನು ತಿಳ್ಕೊಂಡು ಈಡೇರಿಸಿದ್ರೆ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಓಹೋ, ನಮ್ಗೆ ಚಾಲೆಂಜಾ? ಸರಿ ಬಿಡು, ಆಯ್ತು. ನಿನ್ನ ಆಸೆ ಏನು ಅಂತ ತಿಳ್ಕೊಂಡು ನಿನ್ನ ಆಸೆನೆಲ್ಲ ಈಡೇರ್ತೀನಿ. ಓಕೆನಾ? ಇದು ನನ್ನ ಬಜಾರಿ. ಹೇಳಪ್ಪ. ನಿಮ್ ಸುಹಾಸಿನಿ ಫೌಂಡೇಶನ್ ಅಕೌಂಟ್ ಅಲ್ಲಿ ಬರೀ 1,500 ಮಾತ್ರ ಇದೆ. ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಅದಕ್ಕೆ 25 ಲಕ್ಷ ಡೆಪಾಸಿಟ್ ಮಾಡಬೇಕು ಅನ್ನೋದನ್ನ ಮರ್ತಿದ್ರೆ ಹೇಳಿ, ಅಣ್ಣಂಗೆ ಹೇಳ್ಬಿಟ್ಟು ನೆನಪು ಮಾಡಿಸ್ತೀನಿ. ಅಷ್ಟಕ್ಕೂ ದುಡ್ಡು ಯಾಕೆ ಇನ್ನೂ ಬಂದಿಲ್ಲ ಅಂತ ಅಣ್ಣ ಕೇಳಿದ್ದಕ್ಕೇನೆ ನಾನ್ ನಿಮಗ್ ಕಾಲ್ ಮಾಡಿದ್ದು. ಸಾರಿ ಕಣಪ್ಪ, ಬೇಗ ಕ್ಲಿಯರ್ ಮಾಡ್ತೀನಿ. ಅಂದ್ರೆ ಯಾವಾಗ? ವಿಕ್ರಾಂತ್ಗೆ ನನ್ನ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಅವನು ವೇದಾಂತ್ ಕೇಳಿ ವೇದಾಂತ್ ಕಂಪ್ನಿ ಅಕೌಂಟ್ನ ಜಾಯಿಂಟ್ ಅಕೌಂಟ್ ಮಾಡಿಸ್ಕೊಂಡಿದ್ದಾನೆ. ಅದಕ್ಕೆ ಫಂಡ್ಸ್ನ ಮೊದಲಿನ ಹಾಗೆ ಫೌಂಡೇಶನ್ ಅಕೌಂಟ್ಗೆ ತಗೊಳಕ್ಕಾಗ್ತಾ ಇಲ್ಲ. ನನಗೆ 1-2 ತಿಂಗಳು ಟೈಮ್ ಬೇಕು. ನೀವು ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕಲ್ವಾ? ನೀವೀಗ ನಮ್ಗೆ ಅರ್ಥ ಮಾಡಿಸೋ ಲೆವೆಲ್ಗೆ ಬೆಳೆದ್ಬಿಟ್ರಾ? ಯಾಕೆ, ನಮ್ಮ ಮೇಲಿರೋ ಭಯ ಕಮ್ಮಿ ಆಯ್ತಾ? ಹಾಗೇನಾದ್ರೂ ಇದ್ರೆ ಹೇಳಿ, ಅಣ್ಣನ ಹತ್ರ ಮಾತಾಡಿ ನಾನೇ ಗ್ರಾಚಾರ ಬಿಡಿಸ್ತೀನಿ. ನಾನು ಆ ಥರ ಹೇಳಿಲ್ಲ. ನೀನು ತಪ್ಪಾಗಿ ತಿಳ್ಕೊಂಡು ಈ ವಿಷಯನ ದೊಡ್ಡೋರ್ವರೆಗೂ ತಗೊಂಡು ಹೋಗ್ಬೇಡ. ಏನೇ ಇದ್ರೂ ಇದು ನಮ್ಮಿಬ್ಬರ ಮಧ್ಯೆನೇ ಕ್ಲಿಯರ್ ಆಗ್ಬೇಕು. ನೀವಿದನ್ನ ನನ್ನ ಹತ್ರ ಹೇಳ್ಬೋದು, ಆದ್ರೆ ಅಣ್ಣನ ಹತ್ರ ಹೇಳಕ್ಕಾಗಲ್ಲ. ಬರೀ ನಿಮ್ ಪ್ರಾಬ್ಲಮ್ ಹೇಳೋದಲ್ಲ, ಸ್ವಲ್ಪ ನನ್ನ ಪ್ರಾಬ್ಲಮ್ನು ಅರ್ಥ ಮಾಡ್ಕೊಳ್ಳಿ. ಅಣ್ಣನ ಬಗ್ಗೆ ನಿಮ್ಗೆ ಗೊತ್ತು ತಾನೆ? ಓಕೆ, ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದಷ್ಟು ಬೇಗ ವೇದಾಂತ್ ಹತ್ರ ಮಾತಾಡಿ ಸುಹಾಸಿನಿ ಫೌಂಡೇಶನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗೋ ಥರ ಏನಾದರೂ ಪ್ಲಾನ್ ಮಾಡ್ತೀನಿ. ಆದರೆ ನನ್ನೊಂದು ರಿಕ್ವೆಸ್ಟ್, ಈ ವಿಚಾರ ದೊಡ್ಡೋರ್ವರೆಗೂ ಹೋಗೋದು ಬೇಡ. ಸರಿ, ಗೊತ್ತಾಗಲ್ಲ, ಆದ್ರೆ ಆದಷ್ಟು ಬೇಗ ಕೆಲಸ ಆಗ್ಬೇಕು. ಆದಷ್ಟು ಬೇಗ ಆಗತ್ತೆ. ಬೈ ದ ವೇ, ನಿಮ್ ಹತ್ರ ಇನ್ನೊಂದು ವಿಷಯ ಮಾತಾಡ್ಬೇಕು. ಆ ಹುಡುಗಿ ಯಾಕೋ ನಮ್ ದಾರಿಗೆ ಬರೋ ತರ ಕಾಣಿಸ್ತಿಲ್ಲ. ತುಂಬಾ ಗಾಂಚಾಲಿ ಅವಳಿಗೆ. ನಮ್ ಟಾರ್ಗೆಟ್ ಇರೋದು ಆ ಹುಡುಗಿನ ಅವನಿಂದ ದೂರ ಇಡಬೇಕು ಅಂತ. ಈಗೇನಾದ್ರೂ ನಾವು ಮಾಡಕ್ ಹೋದ್ರೆ ಅದು ನಮ್ ಬುಡಕ್ಕೆ ಬರುತ್ತಷ್ಟೇ. ಅಂದ್ರೆ ನಾನು ಅವ್ರ ಹಿಂದೆ ನಾಯಿ ತರ ಸುತ್ತಾಡ್ಬೇಕು ಅಂತನಾ? ಸ್ವಲ್ಪ ವೇಟ್ ಮಾಡು. ಆ ಅದಿತಿ ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ಓಕೆನಾ? ಈ ವಿಷಯನ ವೇದಾಂತ ಅಣ್ಣಂಗೆ ಹೇಳೋಣ ಅಂತಂದ್ರೆ ಅವ್ನು ನೋಡಿದ್ರೆ ಚಿಕಿತ್ಸೆಗೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದಾನೆ. ಈಗ ಅವನ ಪ್ರಾಬ್ಲಮ್ ಸಿಕ್ಸಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಅದಿತಿಗೆ ಆ ಹುಡುಗ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣೋ. ಮೊನ್ನೆ ತಾನೇ ಅದಿತಿನ ಆ ಹುಡುಗ ನೋಡ್ಕೊಂಡು ಹೋಗಿದ್ದಾನೆ, ಪರಿಚಯ ಆಗಿದ್ ಕೂಡ ಅವತ್ತೆ. ಅವನು ಇಷ್ಟು ಬೇಗ ಎಲ್ರನ್ನೂ ಇಂಪ್ರೆಸ್ ಮಾಡಿದಾನೆ ಅಂತಂದ್ರೆ ಅದಿತಿಯಿಂದ ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಾ ಇರ್ಬೋದು ಅಲ್ವಾ?
ನಮಗೆ ಗೊತ್ತಿಲ್ಲದಿರುವಂತ ವೀಕ್ನೆಸ್ ಏನಾದ್ರೂ ಇರ್ಬೋದು ತಾನೆ. ಅದಕ್ಕೆ ಅದಿತಿಗೆ ಅವ್ನು ಇಷ್ಟ ಆಗ್ತಾ ಇಲ್ಲ. ನಂಗೆ ಯಾಕೋ ಅವನ್ನ ಇಷ್ಟು ಈಸಿಯಾಗಿ ನಂಬೋದ್ ಬೇಡ ಅಂತ ಅನಿಸ್ತಾ ಇದೆ. ಅದಿತಿಗೋಸ್ಕರ ಅವ್ಳ ಭವಿಷ್ಯಕ್ಕೋಸ್ಕರ ಇನ್ನೊಂದ್ಸಲ ಅವನ ಬಗ್ಗೆ ಅವನ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆಕ್ ಮಾಡೋದು ಬೆಟರ್ ಅಂತ ಅನಿಸ್ತಾ ಇದೆ ಕಣೋ. ನೀನ್ ಹೇಳೋದೇನೋ ಒಪ್ಕೊಳ್ತೀನಿ, ಆದ್ರೆ ಆ ಹುಡುಗನ್ ಹುಡುಕಿದ್ದು ನಮ್ಮ ಅಗ್ರಜನ್ ಸೆಲೆಕ್ಷನ್ ಅಂದ್ರೆ ಅವನು ಒಳ್ಳೆಯವನೇ ಆಗಿರ್ತಾನೆ. ಇಲ್ಲ ಅಂದ್ರೆ ಅದಿತಿಗೆ ಗಂಟಾಕಕ್ ನೋಡಲ್ಲ. ನೀವ್ ಯಾಕೋ ಸುಮ್ನೆ ತೇಜಸ್ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಅನಿಸ್ತಿದೆ. ಪಾಚಿ ಜಾರತೆ ಅಂತ ಗೊತ್ತಿದ್ರು ಕಾಲಿಟ್ರೆ ಜಾರೋದ್ ನಾವೇ. ನಾವು ಬೀಳ್ಬೋದು, ಅಗ್ರಜ ಬೀಳಲ್ಲ. ಇವನಿಗೂ ಶೇಡಿ ಬ್ಯಾಕ್ಗ್ರೌಂಡ್ ಏನಾದ್ರೂ ಇರ್ಬೋದು. ನಂಗೆ ಯಾಕೋ ಪಕ್ಕ ಇವನಿಗೆ ಆತರ ಬ್ಯಾಕ್ಗ್ರೌಂಡ್ ಇದೆ ಅಂತ ಅನಿಸ್ತಾ ಇದೆ.